ಕಥೆಯ ಹೆಸರು ಒಂದು ಮೊಟ್ಟೆಯ ಕತೆ. ಒಬ್ಬ ರೈತ ತನ್ನ ವ್ಯವಸಾಯದ ಜೊತೆ ಸಾಕು ಪ್ರಾಣಿಗಳಾದ ಹಸು, ಕುರಿ, ಕೋಳಿ ಮುಂತಾದ ಪ್ರಾಣಿಗಳನ್ನು ಸಾಕುತ್ತಿದ್ದ. ಹೀಗೆ ತನ್ನ ಕೋಳಿ 10 ಮೊಟ್ಟೆಗಳನ್ನು ಇಟ್ಟಿತು. ಆದರೆ ಅದರಲ್ಲಿ ರೈತನ ಕಣ್ಣು ಸೆಳೆದದ್ದು ಮಾತ್ರ ಒಂದು ಚಿನ್ನದ ಮೊಟ್ಟೆ. ರೈತನಿಗೆ ಆಶ್ಚರ್ಯ, ಸಂಭ್ರಮ ಎರಡೂ ಒಟ್ಟೊಟ್ಟಿಗೆ ಆಯಿತು. ಆತ 2 ದಿನಗಳ ನಂತರ ಆ ಚಿನ್ನದ ಮೊಟ್ಟೆಯನ್ನು ಮಾರಿ ಒಳ್ಳೆಯ ಹಣ ಗಳಿಸಿದ. ಹೀಗೆ ಕೋಳಿ ಪ್ರತಿದಿನ ತಾನು ಇಡುತ್ತಿದ್ದ ಎಲ್ಲ ಮೊಟ್ಟೆಗಳಲ್ಲೂ ಒಂದೊಂದು ಚಿನ್ನದ ಮೊಟ್ಟೆ ನೀಡತೊಡಗಿತು. ಇದರಿಂದ ರೈತ ಅತ್ಯಂತ ಸುಖ, ಶಾಂತಿ, ನೆಮ್ಮದಿಯ ಜೀವನ ನಡೆಸುತ್ತಿದ್ದ. ಒಮ್ಮೆ ರೈತನಿಗೆ ಒಂದು ದುರಾಲೋಚನೆ ಬಂತು. ರೈತ ತನ್ನಲ್ಲಿ ತಾನೇ ಆಲೋಚಿಸತೊಡಗಿದ, ಈ ಕೋಳಿ ನೀಡುವ ಒಂದೊಂದು ಚಿನ್ನದ ಮೊಟ್ಟೆಗಾಗಿ ನಾನು ಯಾಕೆ ಕಾಯಬೇಕು? ನಾನು ಒಂದೇ ಬಾರಿ ಇದರ ಹೊಟ್ಟೆಯಲ್ಲಿರೋ ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಯಾಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸಿ ಆ ಕೋಳಿಯ ಹೊಟ್ಟೆಗೆ ಚಾಕು ಇರಿದ. ಕೋಳಿಯ ಹೊಟ್ಟೆಯಲ್ಲಿ ಯಾವುದೇ ಚಿನ್ನದ ಮೊಟ್ಟೆ ಇಲ್ಲದಿರುವುದನ್ನು ಕಂಡು ರೈತ ಗೋಳಾಡತೊಡಗಿದ ಮತ್ತು ತನ್ನ ಮೂರ್ಖ ಆಲೋಚನೆಯ ಬಗ್ಗೆ ಚಿಂತಿಸಿದ. ನೀತಿ: ಅತಿ ಆಸೆ ಗತಿ ಕೇಡು.